ನಾವೇನೇ ಅಂದ್ಕೊಂಡು ಎಲ್ಲ ಕೆಲಸ ಆಗೈತಿ. ನನ್ನ ಮಗಳಿಗೆ 3 ವರ್ಷ ಮಕ್ಳಿದ್ದೆಲ್ಲ ಮಕ್ಳು ಕೊಟ್ಟದಾಳೆ. ಈಕಿ ನಮಗೆ ಕಷ್ಟ ಸುಖ ಎಲ್ಲ ಬಗೆಹರಿಸಾಳ. ಈ ತಾಯಿ ನಮ್ಮ ಎಲ್ಲಿ ಹೋದ್ರು ನಮ್ಮನ್ನ ಕೈ ಬಿಡಲ್ಲ, ನಮ್ಮನ್ನ ಬೆನ್ನಿಂದ ಕಾಯ್ತಾಳೆ. ಯಾವ್ದೇ ಕೆಲಸ ಆದ್ರೂ ಈಗ ನೆರವೇರಿಸ್ಕೊಡ್ತಾಳ. ನಮ್ಗೆ ಏನೇ ಕೆಲಸ ಆಗ್ಬೇಕಂದ್ರೆ ನಾವ್ ಈಕೆ ಹತ್ರ ಬಂದು ಬೇಡ್ತಾವಿ. ಈಗ ನಮಗೆ ಎಲ್ಲ ನಡೆಸ್ಕೊಡ್ತಾಳ. 100 ಜನ ಲಕ್ಷಾನ್ಗಟ್ಲೆ ಜನನು ಬರ್ತಾರೆ. ಕಾರ್ತಿಕ್ದಾಗ ಬಹಳ ಚೆನ್ನಾಗ್ ಆಕತಿ, ಬಹಳ ಚೆನ್ನಾಗ್ ಜನ ಬರ್ತಾರೆ. ಈ ಅಮ್ಮನ ಕ್ಷೇತ್ರಕ್ಕೆ ಬಂದಾಗಿಂದ ನನಗೆ ಒಳ್ಳೇದಾಗೈತ್ರಿ. ನನಗೆ ತುಂಬಾನೇ ಕಷ್ಟ ಐತ್ರಿ. ಮೊದಲೆಲ್ಲ ಹೇಳಿಕೆನಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಇತ್ತು. ನಮಗೊಬ್ರು ಪರಿಚಯ ಇದ್ರು, ಅವರಿಂದ ನಾವು ದೇವಸ್ಥಾನಕ್ಕೆ ಬಂದೋದಾಗಿಂದ ನಮ್ಮ ಮನೆತನೂ ಚೆನ್ನಾಗಾಯ್ತ್ರಿ. ನನಗೆ ಮದುವೆನೂ ಅಯ್ಯಮ್ಮನೆ ಕನ್ಯಾ ತೋರಿಸ್ಕೊಡೋದು ಅಯ್ಯಮ್ಮನೆ ಮದುವೆ ಮಾಡಿದ್ವಿ. ಈ ದೇವಸ್ಥಾನಕ್ಕೆ ಬರ್ತಕ್ಕಂತ ಭಕ್ತರು ಎಷ್ಟು ಪುಣ್ಯ ಮಾಡ್ರೆ ಗೊತ್ತಿಲ್ರಿ, ಅಷ್ಟು ಪುಣ್ಯ ಮಾಡಿದಂಗೆ. ಪ್ರತಿ ದಿವಸನೂ ಮಂಗಳವಾರ ಶುಕ್ರವಾರ ಬರ್ತಾ ಇದ್ದೀನಿ. ಎಲ್ಲ ಕಷ್ಟಗಳನ್ನು ದೂರ ಆಗ್ತದವು, ಬಹಳ ಒಳ್ಳೇದಾಗ್ತಾ ಇತ್ತು. ನನಗೆ ಮೈಕೈ ನೋವು, ಸ್ವಲ್ಪ ಹೊಟ್ಟೆ ನೋವು ಇತ್ತು. ಯಾವ ಆಸ್ಪತ್ರೆಗೆ ಹೋದ್ರೂ ಪರಿಹಾರ ಆಗಿರ್ಲಿಲ್ಲ. ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ತೊಂದರೆ ಇಲ್ಲ, ಈಗ ಒಳ್ಳೆ ಆರೋಗ್ಯವಾಗಿದ್ದೇನೆ. ನಮ್ಮ ಮಗುಗೆ ಹಿಂಗೆ ಆಕ್ಸಿಡೆಂಟ್ ಆಯ್ತು. 2 ವರ್ಷ ಡಾಕ್ಟ್ರು ನೋಡಿರು, ಏನು ಮೂಳೆ ಬೆಳೆಯಲೇ ಇಲ್ಲ. ಅವರು ಇವರು ಕುಂಟ, ನಿನ್ ಮಗ ಕುಂಟ ಅನ್ನೋರು. ಫಸ್ಟಿಗೆ ಇಲ್ಲಿಗೆ ಕರ್ಕೊಂಡ್ಬಂದು ಅಮ್ಮನ ದರ್ಶನ ಮಾಡಿಸ್ತೇನೆ ನಾನು. ಅವರು ಕಾಲು ಎಲ್ಲ ಮೂಳೆ ಕೂಡ್ತು. ಎಲ್ಲ ಚೆನ್ನಾಗಿ ಅಮ್ಮನ ಪವಾಡ ನಡೀತಾ ಐತೆ. ಅಮ್ಮನ ದೇವಸ್ಥಾನಕ್ಕೆ ಹೋಗ್ರಿ, ಎಲ್ಲ ಚೆನ್ನಾಗಾಗುತ್ತೆ. ಈ ದೇವರ ಸನ್ನಿಧಿ ಇರೋದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ರಂಗಪುರ ಗ್ರಾಮದಲ್ಲಿ.